ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ನೀವು HCL ಹೆಲ್ತ್ ಕೇರು ಇಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ವೈದ್ಯರು, ಡೆಂಟಿಸ್ಟು, ನರ್ಸು, ಫಿಸಿಯೋಥೆರಪಿಸ್ಟು ಮತ್ತು ಫ್ರಂಟ್ ಆಫೀಸು, ಎಕ್ಸಿಕ್ಯೂಟಿವ್, ಡೆಂಟಲ್ ಅಸಿಸ್ಟೆಂಟು ಹಾಗೂ ಇತರ ಹುದ್ದೆಗಳು ಲಭ್ಯವಿದ್ದು ಇದು ಬೆಂಗಳೂರಿನಲ್ಲಾಗಿರುತ್ತದೆ. ಬೆಂಗಳೂರು, ಮುಂಬೈ, ಪುಣೆ, ಚೆನ್ನೈ, ಗುರುಗ್ರಾಮ್, ನೋಯ್ಡಾದಲ್ಲಾಗಿರುತ್ತೆ ಮತ್ತು ಲಕ್ನೋ ಮತ್ತು ಇತರ ಸ್ಥಳದಲ್ಲಿ ನಿಮಗೆ ಇಲ್ಲಿ ಕೆಲಸ ಲಭ್ಯವಿದೆ. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಉದ್ಯೋಗಾವಕಾಶ ಲಭ್ಯವಿದೆ. ಓಕೆ, ಸರಿ. ಉದ್ಯೋಗನ ಸ್ಕಿಪ್ ಮಾಡಿದೆ ನೋಡಿ. ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಅಲ್ಲ ನಿಮಗೆ ಈ ವಿಡಿಯೋ ಬಗ್ಗೆ ಗೊತ್ತಾಗೋದು. ನಮಸ್ಕಾರ ಸ್ನೇಹಿತರೆ, ಉದ್ಯೋಗ ಎಕ್ಸ್ಪ್ರೆಸ್ ಕರ್ನಾಟಕ ಮತ್ತೊಂದು ಉದ್ಯೋಗ ಮಾಹಿತಿ ವಿಡಿಯೋಗೆ ನಿಮಗೆಲ್ಲರಿಗೂ ಆರ್ಥಿಕ ಸ್ವಾಗತ. ಉದ್ಯೋಗದ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ಇಂದು ನಾವು ಒಂದು ಅತ್ಯುತ್ತಮ ಅವಕಾಶದ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಭಾರತದ ಪ್ರಮುಖ ಆರೋಗ್ಯ ಸೇವಾ ಸಂಸ್ಥೆಗಳಲ್ಲಿ ಒಂದಾದ HCL ಹೆಲ್ತ್ ಕೇರ್ ಸಂಸ್ಥೆಯು ವಿವಿಧ ನಗರಗಳಲ್ಲಿ ಜನರಲ್ ಫಿಸಿಷಿಯನು, ಡೆಂಟಿಸ್ಟು, ನರ್ಸು, ಫಿಸಿಯೋಥೆರಪಿಸ್ಟು, ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಹಾಗೂ ಡೆಂಟಲ್ ಅಸಿಸ್ಟೆಂಟು ಸೇರಿದಂತೆ ಹಲವು ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶವಾಗಿದ್ದು ಉತ್ತಮ ರೀತಿಯ ಸಂಬಳವನ್ನು ಕೊಡುವಂಥ ಉತ್ತಮ ರೀತಿ ಕೆಲಸ ಮಾಡುವಂಥ ಅವಕಾಶ ಕೂಡ ನಿಮಗೆ ಲಭ್ಯವಿದೆ. ಸಂಸ್ಥೆಯ ಹೆಸರು HCL ಹೆಲ್ತ್ ಕೇರ್ ಅಂತ ಹೇಳಿದರೆ ಉದ್ಯೋಗ ಪ್ರಕಾರ ಇದು ಖಾಸಗಿ ವಲಯದ ಉದ್ಯೋಗವಾಗಿದ್ದು ನೇಮಕಾತಿ ನಡೆಯುತ್ತಿರುವ ಹುದ್ದೆಗಳು ಇಲ್ಲಿ ಏನೆಲ್ಲ ಹುದ್ದೆ ಇದೆ ಅಂತ ನೋಡಿ. ಜನರಲ್ ಫಿಸಿಷಿಯನು, ಇದರಲ್ಲಿ ರಿಟೇನರು, ವಿಸಿಟಿಂಗು, ಲೋಕ್ಯೂಮ್ ಅಂತ ಹೇಳಿದ್ದಾರೆ. ಅನುಭವ ಕೇಳಿದರೆ 3 ರಿಂದ 5 ವರ್ಷಗಳ ಅನುಭವ ಇರಬೇಕು. ಶೈಕ್ಷಣಿಕ ಅರ್ಹತೆ MBBS ಆಗಿರಬೇಕು. ಕೆಲಸದ ಸ್ಥಳ ದಾದ್ರಿ, ಫರೀದಾಬಾದ್, ಬೆಂಗಳೂರು ಜಿಗಣಿ, ಮುಂಬೈ, ಪೌವೈ ಅಂತ ಹೇಳಿದ್ದಾರೆ. ಹಾಗೆ ಡೆಂಟಿಸ್ಟಲ್ಲಿ ಇದು ಪಾರ್ಟ್ ಟೈಮ್ ರಿಟೇನರು ಮತ್ತು ಲೋಕ್ಯೂಮ್. ಅನುಭವ 3 ವರ್ಷ ಅನುಭವ ಇರಬೇಕಂತೆ. ಶೈಕ್ಷಣಿಕ ಅರ್ಹತೆ BDS ಆಗಿರಬೇಕಂತೆ. ಕೆಲಸದ ಸ್ಥಳ ಪುಣೆ, ಬೆಂಗಳೂರು ಮತ್ತು ಬೆಂಗಳೂರು ಮಹಾರಾಷ್ಟ್ರ ಅಂತ ಹೇಳಿದ್ದಾರೆ. ಹಾಗೆ 3 ಫಿಸಿಯೋಥೆರಪಿಸ್ಟು, ಇದು ಪಾರ್ಟ್ ಟೈಮ್ ರಿಟೇನರು. ಅನುಭವ 4 ವರ್ಷ ಅದಕ್ಕಿಂತ ಹೆಚ್ಚು ಅಂತ ಹೇಳಿದ್ದಾರೆ. ಶೈಕ್ಷಣಿಕ ಅರ್ಹತೆ BPT ಅಂತ ಹೇಳಿದ್ದಾರೆ. ಕೆಲಸದ ಸ್ಥಳ ಸೀತಾಪುರ ಅಂತ ಹೇಳಿದ್ದಾರೆ. ಹಾಗೆ 4 ನರ್ಸು, ಫೀಮೇಲ್ ಬೇಕಂತೆ ನರ್ಸಿಗೆ. ಇದಕ್ಕೆ ಎಂಗೇಜ್ಮೆಂಟ್ ಮೋಡು FTE ಮತ್ತು ಲೋಕ್ಯೂಮ್. ಅನುಭವ 3 ವರ್ಷ ಅದಕ್ಕಿಂತ ಹೆಚ್ಚು ಅನುಭವ ಇರಬೇಕಂತೆ. ಶೈಕ್ಷಣಿಕ ಅರ್ಹತೆ GNM ಅಥವಾ BSc ನರ್ಸಿಂಗ್ ಆಗಿರಬೇಕು. ಕೆಲಸದ ಸ್ಥಳ ಗುರುಗ್ರಾಮ್ ಮತ್ತು ನಾಗ್ಪುರ್ ಅಂತ ಹೇಳಿದ್ದಾರೆ. 5 ನರ್ಸು, ಇದಕ್ಕೆ ಮೇಲ್ ಬೇಕಂತೆ. ಇದು ಲೋಕ್ಯೂಮ್, ಎಂಗೇಜ್ಮೆಂಟ್ ಮೋಡು. 3 ವರ್ಷಗಳ ಅನುಭವ ಇರಬೇಕಂತೆ. ಶೈಕ್ಷಣಿಕ ಅರ್ಹತೆ ಹೇಳಿದ್ದಾರೆ GNM ಅಥವಾ BSc ನರ್ಸಿಂಗ್ ಎಂದು ಹೇಳಿದ್ದಾರೆ. ಕೆಲಸದ ಸ್ಥಳ ಬೆಂಗಳೂರು. 6 ನರ್ಸು, ಇದು ನರ್ಸ್, ಎಂಗೇಜ್ಮೆಂಟ್ ಮೋಡು, ಲೋಕ್ಯೂಮ್. ಅನುಭವ 3 ವರ್ಷಗಳ ಅನುಭವ ಇರಬೇಕಂತೆ. ಶೈಕ್ಷಣಿಕ ಅರ್ಹತೆ GNM ಮತ್ತು BSc ನರ್ಸಿಂಗ್. ಕೆಲಸದ ಸ್ಥಳ ಬೆಂಗಳೂರು ಮತ್ತು ಮುಂಬೈ. ಓಕೆ, ಮತ್ತು 7ನೇ ಉದ್ಯೋಗ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್. ಇದಕ್ಕೆ ಎಂಗೇಜ್ಮೆಂಟ್ ಮೋಡ್ FTE. ಅನುಭವ 2 ವರ್ಷಗಳ ಅನುಭವ ಇರಬೇಕಂತೆ. ಶೈಕ್ಷಣಿಕ ಅರ್ಹತೆ ಗ್ರ್ಯಾಜುಯೇಟ್ ಆಗಿರಬೇಕಂತೆ. ಕೆಲಸದ ಸ್ಥಳ ಚೆನ್ನೈ. ಹಾಗೆ 8 ಡೆಂಟಲ್ ಅಸಿಸ್ಟೆಂಟ್ ಬೇಕಂತೆ. ಎಂಗೇಜ್ಮೆಂಟ್ ಮೋಡ್ FTE ಅಥವಾ ಲೋಕ್ಯೂಮ್. ಅನುಭವ 1 ವರ್ಷಗಳ ಅನುಭವ ಇರಬೇಕಂತೆ. ಗ್ರ್ಯಾಜುಯೇಟ್ ಆಗಿರಬೇಕಂತೆ. ಕೆಲಸದ ಸ್ಥಳ ಮಧುರೆ, ಬೆಂಗಳೂರು, ನೋಯ್ಡಾ, ಲಕ್ನೋ ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳಿಗೆ ಅಗತ್ಯವಾದ ಕೌಶಲ್ಯ ಇಲ್ಲಿ ಉತ್ತಮ ಸಂವಹನ ಕೌಶಲ್ಯ ಇರಬೇಕು. ರೋಗಿಗಳೊಂದಿಗೆ ಸ್ನೇಹಪರ ವರ್ತನೆ, ತಂಡದೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯ, ಆರೋಗ್ಯ ಕ್ಷೇತ್ರದ ಮೂಲಭೂತ ಜ್ಞಾನ ಇರಬೇಕು. ಸಮಯ ನಿರ್ವಹಣೆ ಮತ್ತು ಜವಾಬ್ದಾರಿಯುತ ಕೆಲಸ ಮಾಡುವಂಥ ಅನುಭವ ಇರಬೇಕು. ಆಯ್ಕೆ ಪ್ರಕ್ರಿಯೆ ಮೊದಲು ನಿಮ್ಮ ರೆಸ್ಯೂಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. HR ಇಂಟರ್ವ್ಯೂ ಇರುತ್ತೆ. ಟೆಕ್ನಿಕಲ್ ಇಂಟರ್ವ್ಯೂ ಕೂಡ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ ಆಗುತ್ತೆ. ವೇತನ ನಿಮಗೆ ಅಧಿಕೃತ ಪ್ರಕಟಣೆಯಲ್ಲಿ ವೇತನದ ಸಂಪೂರ್ಣ ಮಾಹಿತಿ ನೀಡಿಲ್ಲ. ಅಭ್ಯರ್ಥಿಗಳ ಅರ್ಹತೆ, ಅನುಭವ, ಹುದ್ದೆಯ ಆಧಾರದ ಮೇಲೆ ಉತ್ತಮ ಸಂಬಳ ನೀಡಲಾಗುತ್ತೆ ಎಂದು ಹೇಳಿದ್ದಾರೆ. ಓಕೆ, ಕೆಲಸದ ಪ್ರಮುಖ ಪ್ರಯೋಜನ ಉತ್ತಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅವಕಾಶ, ವೃತ್ತಿ ಬೆಳವಣಿಗೆ ಅವಕಾಶ, ಆರೋಗ್ಯ ಕ್ಷೇತ್ರದಲ್ಲಿ ಅನುಭವ ಹೆಚ್ಚಿಸಿಕೊಳ್ಳುವಂಥ ಅವಕಾಶ ಅಂತ ಹೇಳಿದ್ದಾರೆ. ವೃತ್ತಿಪರ ತರಬೇತಿ ಮತ್ತು ಅಭಿವೃದ್ಧಿ ಕೂಡ ಆಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಇದೆಯಲ್ಲ, ನಿಮ್ಮ ರೆಸ್ಯೂಮು ಕೆಳಗೆ ಕೊಟ್ಟಿರುವ ಇಮೇಲ್ ಐಡಿಗೆ ಇದೆಯಲ್ಲ ನೀವು ಕಳಿಸಬೇಕಾಗುತ್ತೆ. ನೋಡಿ, ಅರ್ಜಿ ಕಳಿಸುವಾಗ ಇದು ದೇವನ್ SHI ಪರಸಾರ್ @SCL ಹೆಲ್ತ್ ಕೇರ್ .in ಅಂತ ಹೇಳಿದ್ದಾರೆ. ಅರ್ಜಿ ಕಳಿಸುವಾಗ ಮೊದಲು ನೋಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟಲ್ಲಿ ನೀವು ಅರ್ಜಿ ಸಲ್ಲಿಸುವಂಥ ಹುದ್ದೆ ಇದೆಯಲ್ಲ ಅದರ ಹೆಸರನ್ನು ನಮೂದಿಸಬೇಕು. ಅಂದರೆ ಅಪ್ಲಿಕೇಶನ್ ಫಾರ್ ಜನರಲ್ ಫಿಸಿಷಿಯನ್, ಇಲ್ಲಾಂದರೆ ಅಪ್ಲಿಕೇಶನ್ ಫಾರ್ ನರ್ಸು, ಇಲ್ಲಾಂದರೆ ಅಪ್ಲಿಕೇಶನ್ ಫಾರ್ ಡೆಂಟಿಸ್ಟು, ಇದನ್ನು ನೀವು ಮೆನ್ಷನ್ ಮಾಡಬೇಕು. ಸರಿ, ಅರ್ಜಿ ಸಲ್ಲಿಸುವಾಗ ನಿಮ್ಮ ರೆಸ್ಯೂಮನ್ನು ಅಪ್ಡೇಟ್ ಮಾಡಿಕೊಳ್ಳಿ. ವಿದ್ಯಾರ್ಥಿ ಅನುಭವವನ್ನು ದಾಖಲೆಯನ್ನು ಸಿದ್ಧವಾಗಿಡಿ. ಸಂಪರ್ಕ ಸಂಖ್ಯೆ, ಇಮೇಲ್ ಐಡಿ ಸರಿಯಾಗಿದೆ ಅಂತ ಮೆನ್ಷನ್ ಮಾಡಿ. ಅರ್ಜಿ ಸಲ್ಲಿಸುವ ಹುದ್ದೆಗೆ ಹೊಂದುವ ಅನುಭವ ಹೊಂದಿರುವುದನ್ನು ಖಚಿತಪಡಿಸಿ.
ಖಚಿತಪಡಿಸಿಕೊಳ್ಳಿ. ಈ ನೇಮಕಾತಿ ವಿಶೇಷವಾಗಿ ಕೆಳಗಿನ ಅಭ್ಯರ್ಥಿಗಳಿಗೆ ಉತ್ತಮವಾಗಿದ್ದು, MBBS ಪೂರ್ಣಗೊಳಿಸಿರುವ ವೈದ್ಯರು, BDS ಮಾಡಿದ ಡೆಂಟಿಸ್ಟ್ ಅಭ್ಯರ್ಥಿಗಳು, GNM ಅಥವಾ BSc ನರ್ಸಿಂಗ್ ಪೂರ್ಣಗೊಳಿಸಿದ ನರ್ಸ್ಗಳು, BPT ಮಾಡಿದ ಫಿಸಿಯೋಥೆರಪಿಸ್ಟ್ಗಳು, ಗ್ರ್ಯಾಜುಯೇಟ್ ಅಭ್ಯರ್ಥಿಗಳು, ಆರೋಗ್ಯ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು ಇಲ್ಲಿ ಕೆಲಸಕ್ಕೆ ಇದು ಮಾಡ್ಬೋದು. ಸ್ನೇಹಿತರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುವ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶವಾಗಿದ್ದು, ವಿಶೇಷವಾಗಿ ಬೆಂಗಳೂರು, ಮುಂಬೈ, ಚೆನ್ನೈ, ಪುಣೆ, ನೋಯ್ಡಾ ಹಾಗೂ ಇತರೆ ನಗರಗಳಲ್ಲಿ ಉದ್ಯೋಗ ಹುಡುಕುತ್ತಿರುವವರು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಬೇಗ ತಮ್ಮ ರೆಸ್ಯೂಮನ್ನು ಕಳಿಸಿ ಈ ಅವಕಾಶವನ್ನು ಬಳಸಿಕೊಳ್ಳಿ. ಸ್ನೇಹಿತರೆ, SCL ಹೆಲ್ತ್ ಕೇರ್ ಸಂಸ್ಥೆ ಈ ನೇಮಕಾತಿ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಪ್ರತಿದಿನದ ಹೊಸ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಉದ್ಯೋಗ ಎಕ್ಸ್ಪ್ರೆಸ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.